ಈಗ ಹೆಚ್ಚುವರಿಯಾಗಿ ನಿಮಗೆ ಹಂಗಾಮಿ ಸ್ಪೀಕರ್ ಆಗಿ ಕೂಡ ಆದೇಶ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅದಕ್ಕೆ ಬಯಸ್ದನೂ ಅಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಅದನ್ನು ಪ್ರಸ್ತಾವನೆ ಬಂದಾಗ ನನಗೆ ಬೇಡ ಅಂತೇಳಿ ನಾನು ಖಂಡಿತವಾಗಿ ಹೇಳಿದ್ದೆ. ಆದರೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದನ್ನು ಬೆಳಗ್ಗೆ ನೋಡಿದೆ. ಭಾಳಷ್ಟು ಜನ ಶಾಸಕರು ಅದು ಒಪ್ಪಬಾರದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಯೋಚನೆ ಮಾಡ್ತಿದ್ವಿ, ನಾವು ಕೂತು ಚರ್ಚೆ ಮಾಡ್ತೀವಿ. ನನ್ನ ನೇರ ಪ್ರಶ್ನೆ ಸರ್, ಈ ಒಂದು ಹುದ್ದೆಗೆ ಅಲಂಕರಿಸಲಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಈಗ ಒಪ್ಪಿಗೆನ ಹೆಚ್ಚಾಗಿ ನಾನು ಇದು 56ನೇ ವರ್ಷ ಕಾಂಗ್ರೆಸ್ಸಲ್ಲಿ, ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿದಾರಲ್ಲ. ನಾನು 78ರಿಂದ ಇಲ್ಲಿವರೆಗೂ ಕೂಡ ಎಲ್ಲ ಜನರಲ್ ಎಲೆಕ್ಷನ್ ನೋಡಿದ್ದೇನೆ, ಸೋತಿದ್ದೇನೆ, ಗೆದ್ದಿದ್ದೇನೆ. ಆದರೆ ಯಾವತ್ತೂ ಕೂಡ ಒಂದೇ ಕ್ಷೇತ್ರ, ಒಂದೇ ಪಾರ್ಟಿ, ಒಂದೇ ಹೌಸು. ನಾನು ಮೇಲ್ಮನೆಗೆ ಹೋಗಲಿಲ್ಲ, ಪಾರ್ಲಿಮೆಂಟ್ಗೆ ಹೋಗಲಿಲ್ಲ, ಒಂದೇ ಮನೆಯಲ್ಲಿದ್ದೇನೆ. ಅಂದರೆ ಅಷ್ಟು ಪ್ರಾಮಾಣಿಕವಾಗಿ ನಾನೆಲ್ಲಿದ್ದೇನೆ. ಮಾನಸಿಕವಾಗಿ ನೋವಾಗಿದೆ. ನೋವಿಗೆ ಕಾರಣ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನನ್ನ ಎಡೆ ಬಿಡದೆ ನನ್ನ ಬೆಂಬಲಿಸ್ಕೊಂಬಂಥ ಮತದಾರರ ಅವ್ರನ್ನ ಮನಸೊಲಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕಾರ್ಯಕರ್ತರ ಒಂದಷ್ಟು ಒತ್ತಾಯಗಳು ನೋಡಿದ್ರೆ ಸಾಕಷ್ಟು ನೋವಾಗುತ್ತಾ? ಯಾಕಂದ್ರೆ ನೀವು ಕೂಡ ಭಾವುಕರಾಗ್ತಿದ್ದೀರಿ. ಅದು ಏನು ಮಾಡೋದು, ಅವ್ರಿಗೆ ಅವರ ನಿರೀಕ್ಷೆಗಳು ಬೇರೆ ಇದೆ. ಬಹುಶಃ 2-3 ತಿಂಗಳಿಂದ ಅವರು ಮಾಡಿದ ಪ್ರಯತ್ನಗಳು ಒಂದೊಂದಲ್ಲ. ಬೇಡದ ದೇವರುಗಳಿಲ್ಲ, ಎಲ್ಲ ದೇವರುಗಳು ಕೈ ಮುಗಿದಾಗಿದೆ, ಪೂಜೆ ಮಾಡಿದಾಯಿತು, ಎಲ್ಲ ಮಾಡಿದೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ಅವ್ರ ನಿರೀಕ್ಷೆಗೆ ತಕ್ಕನಾಗೆ ನಾವು ಬದುಕಬೇಕಾಗುತ್ತಲ್ಲ. ರಾಜಕಾರಣದಲ್ಲಿ ಅಂತಿಮವಾಗಿ ನಿರ್ಧಾರ ಮಾಡ್ತಕ್ಕಂಥವ್ರು ಮತದಾರೇ ಪ್ರಭುಗಳು. ನಾನು ಯಾವತ್ತೂ ಕೂಡ ಮತದಾರನ ನಂಬಿರ್ತಕ್ಕಂಥವನು. ಅವ್ರ ಜನಸೇವೆ, ಜನಾರ್ದನ ಸೇವೆ ಅಂತಲೇ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಹಾಗಾಗಿ ನಾನು ಇಲ್ಲಿವರೆಗೂ ಕೂಡ ತೊಡರುಗಳೆಲ್ಲ ನೋಡಿದು ರಾಜಕೀಯದಲ್ಲಿ ಇಲ್ಲಿವರೆಗೂ ಉಳಿಯೋದಕ್ಕೆ ಸಾಧ್ಯ ಆಯಿತು. ಈಗ ಹೆಚ್ಚುವರಿಯಾಗಿ ನಿಮಗೆ ಹಂಗಾಮಿ ಸ್ಪೀಕರ್ ಆಗಿ ಕೂಡ ಆದೇಶ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅದಕ್ಕೆ ಬಯಸ್ದನೂ ಅಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಅದನ್ನು ಪ್ರಸ್ತಾವನೆ ಬಂದಾಗ ನನಗೆ ಬೇಡ ಅಂತೇಳಿ ನಾನು ಖಂಡಿತವಾಗಿ ಹೇಳಿದ್ದೆ. ಆದರೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದನ್ನು ಬೆಳಗ್ಗೆ ನೋಡಿದೆ. ಭಾಳಷ್ಟು ಜನ ಶಾಸಕರು ಅದು ಒಪ್ಪಬಾರದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಯೋಚನೆ ಮಾಡ್ತಿದ್ವಿ, ನಾವು ಕೂತು ಚರ್ಚೆ ಮಾಡ್ತೀವಿ. ನನ್ನ ನೇರ ಪ್ರಶ್ನೆ ಸರ್, ಈ ಒಂದು ಹುದ್ದೆಗೆ ಅಲಂಕರಿಸಲಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಈಗ ಒಪ್ಪಿಗೆನ ಹೆಚ್ಚಾಗಿ ನಾನು ಇದು 56ನೇ ವರ್ಷ ಕಾಂಗ್ರೆಸ್ಸಲ್ಲಿ, ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿದಾರಲ್ಲ. ನಾನು 78ರಿಂದ ಇಲ್ಲಿವರೆಗೂ ಕೂಡ ಎಲ್ಲ ಜನರಲ್ ಎಲೆಕ್ಷನ್ ನೋಡಿದ್ದೇನೆ, ಸೋತಿದ್ದೇನೆ, ಗೆದ್ದಿದ್ದೇನೆ. ಆದರೆ ಯಾವತ್ತೂ ಕೂಡ ಒಂದೇ ಕ್ಷೇತ್ರ, ಒಂದೇ ಪಾರ್ಟಿ, ಒಂದೇ ಹೌಸು. ನಾನು ಮೇಲ್ಮನೆಗೆ ಹೋಗಲಿಲ್ಲ, ಪಾರ್ಲಿಮೆಂಟ್ಗೆ ಹೋಗಲಿಲ್ಲ, ಒಂದೇ ಮನೆಯಲ್ಲಿದ್ದೇನೆ. ಅಂದರೆ ಅಷ್ಟು ಪ್ರಾಮಾಣಿಕವಾಗಿ ನಾನೆಲ್ಲಿದ್ದೇನೆ. ಮಾನಸಿಕವಾಗಿ ನೋವಾಗಿದೆ. ನೋವಿಗೆ ಕಾರಣ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನನ್ನ ಎಡೆ ಬಿಡದೆ ನನ್ನ ಬೆಂಬಲಿಸ್ಕೊಂಬಂಥ ಮತದಾರರ ಅವ್ರನ್ನ ಮನಸೊಲಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕಾರ್ಯಕರ್ತರ ಒಂದಷ್ಟು ಒತ್ತಾಯಗಳು ನೋಡಿದ್ರೆ ಸಾಕಷ್ಟು ನೋವಾಗುತ್ತಾ? ಯಾಕಂದ್ರೆ ನೀವು ಕೂಡ ಭಾವುಕರಾಗ್ತಿದ್ದೀರಿ. ಅದು ಏನು ಮಾಡೋದು, ಅವ್ರಿಗೆ ಅವರ ನಿರೀಕ್ಷೆಗಳು ಬೇರೆ ಇದೆ. ಬಹುಶಃ 2-3 ತಿಂಗಳಿಂದ ಅವರು ಮಾಡಿದ ಪ್ರಯತ್ನಗಳು ಒಂದೊಂದಲ್ಲ. ಬೇಡದ ದೇವರುಗಳಿಲ್ಲ, ಎಲ್ಲ ದೇವರುಗಳು ಕೈ ಮುಗಿದಾಗಿದೆ, ಪೂಜೆ ಮಾಡಿದಾಯಿತು, ಎಲ್ಲ ಮಾಡಿದೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ಅವ್ರ ನಿರೀಕ್ಷೆಗೆ ತಕ್ಕನಾಗೆ ನಾವು ಬದುಕಬೇಕಾಗುತ್ತಲ್ಲ. ರಾಜಕಾರಣದಲ್ಲಿ ಅಂತಿಮವಾಗಿ ನಿರ್ಧಾರ ಮಾಡ್ತಕ್ಕಂಥವ್ರು ಮತದಾರೇ ಪ್ರಭುಗಳು. ನಾನು ಯಾವತ್ತೂ ಕೂಡ ಮತದಾರನ ನಂಬಿರ್ತಕ್ಕಂಥವನು. ಅವ್ರ ಜನಸೇವೆ, ಜನಾರ್ದನ ಸೇವೆ ಅಂತಲೇ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಹಾಗಾಗಿ ನಾನು ಇಲ್ಲಿವರೆಗೂ ಕೂಡ ತೊಡರುಗಳೆಲ್ಲ ನೋಡಿದು ರಾಜಕೀಯದಲ್ಲಿ ಇಲ್ಲಿವರೆಗೂ ಉಳಿಯೋದಕ್ಕೆ ಸಾಧ್ಯ ಆಯಿತು.